ಛೋಲೆ ಮಸಾಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಕೆಲವು ಸತಿ ಛೋಲೆ ನೆನೆಸೋದು ಮರ್ತೋಗುತ್ತೆ. ಆ ಟೈಮಲ್ಲಿ ಈ ಸಬ್ಜಿ ಮಾಡಿ. ಮೂಂಗ್ ಮಸಾಲ ತಕ್ಷಣ ಮಾಡ್ಬೋದು, ನೆನೆಸಿಡೋ ಅವಶ್ಯಕತೆ ಇಲ್ಲ. ಮೂಂಗ್ ಅಂದರೆ ಹೆಸರು ಕಾಳಿನ ಮಸಾಲ. ಒಂದು ಕುಕ್ಕರ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಚಟ್ಕುಟ್ಟಿದ ಮೇಲೆ ಹೆಚ್ಚಿಟ್ಕೊಂಡ್ರು ಈರುಳ್ಳಿ, ನೀವು ಈ ಟೈಮಲ್ಲಿ ಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬೋದು. ಈರುಳ್ಳಿ ಸ್ವಲ್ಪ ಬಾಡಿ ಬಣ್ಣ ಚೇಂಜ್ ಆದಮೇಲೆ ಪೌಡರ್ಡ್ ಮಸಾಲಗಳು, ಅರಿಶಿನ, ಧನಿಯಾ ಪುಡಿ, ಇದು ನಾನು ಇದೆರಡು ಹಾಕಿ ಒಂದು 2 ನಿಮಿಷ ಬಾಡಿಸ್ಕೊತೀನಿ, ಏಕೆಂದರೆ ಧನಿಯಾ ಪುಡಿ ಸ್ವಲ್ಪ ಬಾಡೋಕ್ಕೆ ಟೈಮ್ ತೊಗೊಳುತ್ತೆ. ಇದಾದಮೇಲೆ ಖಾರದ ಪುಡಿ, ಇದು ಖಾರ ಇರೋ ಚಿಲ್ಲಿ ಪೌಡರು, ಆಮೇಲೆ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಬಣ್ಣಕ್ಕೋಸ್ಕರ. ಇದು ಆದಮೇಲೆ ನೆಕ್ಸ್ಟು ಕಸೂರಿ ಮೇಥಿ, ಇದೆಲ್ಲ ಹಾಕಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಸೈಡ್ಸಿಂದ ನಿಮಗೆ ಆಯಿಲ್ ಬಬಲ್ಸ್ ಕಾಣಬೇಕು ಅಲ್ಲಿ ತನಕ. ಇದಾದಮೇಲೆ ನೆಕ್ಸ್ಟು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರೋದು. ಟೊಮ್ಯಾಟೊ ರೇಷಿಯೋ 1 ಈರುಳ್ಳಿಗೆ 2 ಟೊಮ್ಯಾಟೊನೂ ಮೆತ್ತಗಾಗಿ ಇದು ಎಣ್ಣೆ ರಿಲೀಸ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ಇದಕ್ಕೆ ನಾನು ತೊಳೆದಿಟ್ಟಿದ್ದ ಹೆಸರು ಕಾಳು ಹಾಕಿದ್ದೀನಿ. ಹಸಿರು ಕಲರ್ ಬರುತ್ತಲ್ಲ, ಸಿಪ್ಪೆ ಇರೋ ಹೆಸರು ಕಾಳು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಟೈಮ್ ನಾನು ನೆನಪಿದ್ರೆ ಒಂದು ಅರ್ಧ ಗಂಟೆ ನೆನೆಸಿ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ತೊಳೆದು ಹಾಗೆ ಕುಕ್ಕರಲ್ಲಿ ಬೇಯಿಸಿದ್ರು ಬೇಯುತ್ತೆ. ಉಪ್ಪು ಸೇರಿಸಿ ರುಚಿಗೆ ತಕ್ಕಷ್ಟು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2ರಿಂದ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಹೆಸರು ಕಾಳು ಬೇಗ ಬೇಯುತ್ತೆ, 3 ವಿಸಿಲಲ್ಲಿ ಆರಾಮಾಗುತ್ತೆ. ಆಮೇಲೆ ಇದನ್ನು ನೆನೆಸಿಡೋದು ಬೇಕಾಗಿಲ್ಲ, ನೀವು ತೊಳೆದು ಡೈರೆಕ್ಟಾಗಿ ಮಾಡಿಬಿಡ್ಬೋದು. ಅದೊಂದು ಕನ್ವೀನಿಯನ್ಸು ಈ ಸಬ್ಜಿನಲ್ಲಿ. ಅದೇ ಕಾಬೂಲ್ ಚೆನ್ನಾದರೆ ನೀವು ನೆನೆಸಿಡಲೇಬೇಕಾಗತ್ತೆ. ಸೊ ಆ ಥರ ನೆನೆಸಿಟ್ಟಿಲ್ಲದೆ ಇರೋ ದಿನ ಅಥವಾ ಬೇಗ ಆಗಬೇಕು ಈ ಸಬ್ಜಿ ಮಾಡ್ಕೋಬೋದು. ಇದು ಪೂರಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಗಿದೆ, ಕರೆಕ್ಟಾಗಿದೆ. ನೀರು ಎಷ್ಟು ಹಾಕಬೇಕು ಅಂದರೆ ನೀವು ಕಾಳು ಜಸ್ಟ್ ಕವರ್ ಆಗಬೇಕು ಅಷ್ಟು ಹಾಕ್ಕೊಳ್ಳಿ ಕುಕ್ಕರಲ್ಲಿ, ಕರೆಕ್ಟಾಗುತ್ತೆ ಕನ್ಸಿಸ್ಟೆನ್ಸಿ. ಕುಕ್ಕರ್ದು ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ ನಾನು ಕಾಳುಗಳನ್ನ. ಇವಾಗ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಮುಂಚೆ ಹಾಕಬೇಡಿ, ಏಕೆಂದರೆ ಒಳಗಿರೋ ಸ್ಪೈಸಸ್ ಓವರ್ ಕುಕ್ ಆಗುತ್ತೆ.